ತಗೋತಾರೆ, ಒಂದು ಕೆಲವೊಂದು ಜನ ವೀರಶೈವ ಲಿಂಗಾಯತ ತಗೋತಾರೆ, ಇನ್ನು ಕೆಲವರು ವೀರಶೈವ ಅಂತ ತಗೋತಾರೆ. ಅದೇ ಒಕ್ಕಲಿಗರಲ್ಲಿ ಅವರಲ್ಲಿ ಸಹ ಅನೇಕ ಪಂಗಡಗಳಿದ್ದಾವೆ, ಅವರು ಆ ಪಂಗಡಕ್ಕೂ ಕೊಡಬೇಕಂತ ಅವರು ಪ್ರಯತ್ನ ಮಾಡ್ತಾ ಇರ್ತಾರೆ. ಅದೇ ರೀತಿ ಕುರುಬರಲ್ಲಿ ಆಗಿರ್ಬೋದು, ಮತ್ತೊಂದು ಜಾತಿಯಲ್ಲಿ ಆಗಿರ್ಬೋದು, ಅದೇ ಹಿಂದುಳಿದ ಜಾತಿಗಳಲ್ಲಿ ಅನೇಕ ಇರ್ಬೋದು. ಅದೇ SC ST ಅಂತ ಅಡ್ವಾನ್ಸ್ ಅವ್ರಿಗೆ ರಿಸರ್ವೇಷನ್ ಕೊಟ್ಟೆ ಬಿಟ್ಟಿರ್ತಾರೆ. ಆ ಮತ್ತು ಬೇರೆ ಅದರೊಳಗೆ ಈಗ ಎಡಗೈ ಬಲಗೈ ಯಾವ್ದು ಮೇಲೆ ಡಿವೈಡ್ ಮಾಡಿದ್ದಾರೆ ಒಳ ಮೀಸಲಾತಿಗಳು. ಹೀಗಾಗಿ ತಮ್ಮ ತಮ್ಮ ಜಾತಿ ನೆಲೆಗಟ್ಟಿನಲ್ಲೇ ಎಲ್ಲರೂ ನಮಗೆ ರಿಸರ್ವ್ ಕೊಡಬೇಕು, ನಮ್ಗೆ ಕೊಡ್ರಿ ಅಂತ ಕೇಳೋದನ್ನು ಈ ದೇಶದ ಇವತ್ತು ಅತ್ಯಂತ ದೊಡ್ಡ ಲಕ್ಷಣ ಆಗಿಬಿಟ್ಟದ. ನಾವು ಈ ದೇಶ ಉದ್ಧಾರ ಮಾಡ್ತೀವಿ, ಅಭಿವೃದ್ಧಿ ಮಾಡ್ತೀವಿ, ಬಡತನ ಹೋಗಲಾಡಿಸ್ತೀವಿ ಅಂತ ಯಾರು ಅಂದರೆ ಅವ್ರಿಗೆ ಓಟ್ ಕೊಡೋದಿಲ್ಲ. ಅವ್ರು ಜನತೆ ಮಾತಾಡೋದು ಉಪವಾಸ ಮಾಡ್ಬೇಕಷ್ಟ ವ್ಯಕ್ತಿ. ಸರ್, ಮಂತ್ರಿ ಆಗಲು ಜಾತಿ ಲಾಬಿ ನಡೆಸ್ತಾ ಇದ್ದಾರ? ನಡೆಸೋದೇನು ಮಂತ್ರಿ ಹೇಳಿದ್ರಿ ಈಗಾಗಲೇ. ಜಾತಿ ಲಾಭ ಬಿಟ್ಟು ಏನು ಮಾಡೋದಿಲ್ಲ ಇವರು. ಜಾತಿ ಅದು ಯಾವಾಗ ಅಧಿಕಾರ ಹಿಡಿಸಂತ ಮಂತ್ರಿಗಿರಿ ಅಂತ ಬಂದಾಗ ಬರಲಿ ಅಲ್ಲ ಸರ್, ಇದೇ KLEಯಲ್ಲಿ ಲಿಂಗಾಯತರ ಸಂಸ್ಥೆ ಅಂತ ಹೇಳ್ತಾರೆ. ಎಷ್ಟು ಜನ ಬಡ ಲಿಂಗಾಯತರಿಗೆ ಫ್ರೀ ಚಿಕಿತ್ಸೆ ಕೊಟ್ಟವ್ರೆ, ಚಿಕಿತ್ಸೆ ದೂರ. ಅದೇ ರೀತಿ ಎಷ್ಟು ಜನ ಬಡ ವಿದ್ಯಾರ್ಥಿಗಳಿಗೆ ಫ್ರೀ ಆಗಿ ಎಜುಕೇಶನ್, ಎಷ್ಟು ಜನ ಪ್ರತಿ ವರ್ಷನೂ ಬಡ ಲಿಂಗಾಯತಿಗೆ KL ಇದ್ದಿದ್ದು MPPC ಸೀಟ್ ಕೊಟ್ಟದ. ಎಷ್ಟು ಜನ ಬಡ ಲಿಂಗಾಯತರಿಗೆ KL ಇಂಜಿನಿಯರಿಂಗ್ ಪುಕ್ಕಟ ಕೊಟ್ಟದ. ಅವ್ರ ಖರ್ಚು ನೋಡ್ಕೊಂಡು ಬೆಳೆಸದ. ಒಂದಷ್ಟು ಉದಾಹರಣೆ ಬಿಡಂತ ಹೇಳೋರು, ಶ್ವೇತಪತ್ರ ಹೊಡೆಸಂತ ಹೇಳಿ ಕೋರಿ ಅವ್ರಿಗೆ. ನಾವು ಸರ್ಕಾರ ಕೇಳ್ತಾ ಇರ್ತೀವಿ, ಶ್ವೇತಪತ್ರ ಹೊಡೆಸ್ರಿ, ನಿಮ್ದೆಲ್ಲ ಖಜಾನೆಕಾರಿಗೆ ಅಂತ ಹೇಳ್ತೀವಿ ನಾವು. ಮತ್ತು ಇವ್ರಿಗೂ ನಾವು ಕೇಳ್ಬೇಕಲ್ರಿ, ನಮ್ಮ ದುಡ್ಡೆಲ್ಲ ಮಾಡ್ಕೊಂಡಿದ್ದಲ್ಲ KL. ಹೌದು, ಲಿಂಗಾಯತಷ್ಟೇ ಹೋದ್ರಲ್ಲ, ಇಡೀ ಸಮುದಾಯ ಹೋಗ್ತಾರೆ. ಎಲ್ಲ ಹೋದ್ರೆ ಹೋಗಿ ಅಡ್ಡಿ ಇಲ್ಲ. ಆದರೆ ಲಿಂಗಾಯತರ ಬಗ್ಗೆ ಮಾತಾಡ್ತಾರೆ ಅವರು. ಮೊದಲು ನಡಕ್ಕೆ ಕರ್ನಾಟಕ ಲಿಬರಲ್ ಸೊಸೈಟಿ ಮಾಡಿದರು, ಆದ ನಂತರ ಮತ್ತೆ ಲಿಂಗಾಯತ ಸೊಸೈಟಿ ಮಾಡಿದ್ರು. ಹೌದು, ಜಾತಿ ಮೇಲೆ ಮಾಡ್ತಾ ಇದ್ದೀರಾ. ಅಟ್ಲೀಸ್ಟ್ ಇಲ್ಲಿಯ ಬಡ ಲಿಂಗಾಯತರಿಗೆ ಆದರೂ ಸಹಿತ ಫ್ರೀ ಕೊಡೋದಲ್ಲಿ ವರ್ಷಕ್ಕೊಂದು 2-3 ಮಂದಿ ಜನಕ್ಕೆ MBBS ಮಾಡಿಸ್ಕೊಡಲ್ಲ, MD 1 ಸೀಟರ್ ಮಾಡಿಸ್ಕೊಡಲ್ಲ. ಅತ್ಯಂತ ಬಡವರು ಅವಕ್ಕೆ ದುಡ್ಡು ತೊಗೊಳ್ಳಾರ್ದ, ಡೊನೇಷನ್ ತೊಗೊಳ್ಳಾರ್ದ, ಏನೂ ಮಾಡಲಾರ್ದ ಒಬ್ಬ MD ಮಾಡ್ರಿ ಪ್ರತಿ ವರ್ಷ. ಆ ಇಡೀ ಜನ ಸಮುದಾಯಕ್ಕೆ ದುಡಿಲ್ಲ ಆ ವ್ಯಕ್ತಿ. ಹೌದು, ಮತ್ತು ನಾವು ಫ್ರೀದಾಗ ದುಡಿತಾನ, ಮತ್ತು ದುಡ್ಡು ಕೊಟ್ಟರೆ ಯಾಕೆ ಬಂದು ದುಡಿತಾನೆ ರೀ, ರೊಕ್ಕ ತೆಗಿ ಅಂತ ನಾವು. ಹೌದು, ಒಂದು 10 ರೂಪಾಯಿದ ಇಂಜೆಕ್ಷನ್ಗೆ 100 ರೂಪಾಯೋ 1000 ರೂಪಾಯೋ ಹೇಳ್ತಾನ ನಾವು. ನಮಗೇನು ಗೊತ್ತಾಗೋದ್ರಿ ಆ ಫೀಲ್ಡ್ದಾಗ, ಪಾಪ ಎಷ್ಟು ಗೊತ್ತಾಗ್ತದೆ. ಹೌದು, ಜಸ್ಟ್ ನಮ್ಮಲ್ಲಿ ನಾವು ಹೆಂಗೆ ಕಲ್ಸಾಗಿದ್ವಿ ಅಂದ್ರೆ. ಸರ್, ಮತ್ತೆ ನಾನು ಇನ್ನೊಂದು ಪ್ರಶ್ನೆ ಕೇಳ್ತಾ ಇದ್ದೀನಿ. ಇಲ್ಲಿ ವೀರಶೈವ ಲಿಂಗಾಯತ ಲಾಬಿ ನಡೀತಿದೆಯಾ? ಯಾಕೆ ಮಾತು ಕೇಳ್ತಾ ಇದ್ದೀನಿ ಅಂತಂದ್ರೆ, ಲಿಂಗಾಯತ ಲಾಬಿ ಬೇರೆ, ಅದರಲ್ಲೂ ವಿರಕ್ತರು ಬೇರೆ, ವೀರಶೈವರು ಬೇರೆ, ಲಿಂಗಾಯತರು ಒಂದು. ಇನ್ನು ವೀರಶೈವರು ಏನಂತಾರಲ್ಲ ಇವ್ರು ಡಿಫ್ರೆಂಟ್. ಹಂಗಲ್ಲ ಸರ್, ನಾನೇನು ಕೇಳ್ತಾ ಇದ್ದೀನಿ, ವಿರಕ್ತರು ಅಂತ ಒಬ್ರು ಹೇಳ್ಕೊಂತ ಬರ್ತಾರೆ, ಲಿಂಗಾಯತರು ಅಂತ ಇನ್ನೊಬ್ರು ಹೇಳ್ಕೊಂತ ಬರ್ತಾರೆ. ಕನ್ಫ್ಯೂಷನ್ ಐತೆ. ಕನ್ಫ್ಯೂಷನ್ ಇಲ್ಲ, ಮಾಡ್ಬಿಟ್ಟವ್ರೆ. ಮಾಡಿದ್ದಲ್ಲದು ಹಂಗೆ ಮಾಡ್ಕೊಂಡ್ ಬಂದಿದ್ದಾರೆ. ಇವಾಗ ನಾನೇನು ಪ್ರಶ್ನೆ ಕೇಳ್ತಾ ಇದ್ದೀನಿ ಸರ್, ವೀರಶೈವ ಲಿಂಗಾಯತ ಪಂಗಡ ಇವ್ರದ್ದು ಮಂತ್ರಿಗಿರಿ ಪದವಿಗಾಗಿ ಲಾಬಿ ನಡೆಸ್ತಾ ಇದ್ದಾರ? ಲಾಬಿ ನೋಡ್ರಿ, ನಾ ಒಂದೇ ಆರಂಭದಲ್ಲಿ ಹೇಳಿದ್ನಿ ಇವಾಗ. ಲಿಂಗಾಯತ್ ವೀರಶೈವ ಲಿಂಗಾಯತ ಇರಲಿ, ಒಕ್ಕಲಿಗರಿರಲಿ, ಕುಡ್ಡು ಒಕ್ಕಲಿಗರಿರಲಿ, ಪಂಚಮಸಾಲಿಯರು ಇರಲಿ, ಏನೇನು ಜಾತಿಗಳು ಇದ್ದಾರೆ ಎಲ್ಲರೂ ಅವ್ರು ಲಾಬಿ ಮಾಡತ್ತಾರೆ. ಪಂಚಮಸಾಲಿಯರು ಅವ್ರು ಲಿಂಗಾಯತನ, ಅದ್ರ ವೀರಶೈವ ಲಿಂಗಾಯತ ಅಂತಾರೆ, ಕೆಲವೊಬ್ಬರು ನಾವು ಲಿಂಗಾಯತನ ಅಂತ ಹೇಳ್ತಾರೆ. ಮತ್ತು ಇನ್ನು ಅನೇಕ